ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಧ್ಯಾಯದ ಮೇಲೆ ಘನಫಲಗಳು. ಸ್ವಲ್ಪ ಕ್ಲಿಷ್ಟತೆಯ ಮಟ್ಟವನ್ನು ಇದು ಹೊಂದಿದೆ. ಕ್ಲಿಷ್ಟತೆ ಅನ್ನೋಕ್ಕಿಂತ ನೀವು ಪೂರ್ವಭಾವಿ ಮಾಹಿತಿ ಸರಿಯಾಗಿರಬೇಕು. 9ನೇ ತರಗತಿಯಲ್ಲಿ ಬಂದಿರತಕ್ಕಂತಹ ಈ ಅಧ್ಯಾಯ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತಂದರೆ ಇಲ್ಲಿ ಸುಲಭ ಆಗ್ತದೆ. ಜೊತೆಗೆ ಸೂತ್ರಗಳನ್ನ ನೆನಪಿಡಬೇಕು, ಲೆಕ್ಕಾಚಾರಗಳು ಸರಿಯಾಗಿ ಬರಬೇಕು. ಇರಲಿ, ಇವಾಗ ನಾವು ಪ್ರಶ್ನೆಗಳಿಗೆ ಸಾಗೋಣ. ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಶಂಕು ಅಂದ ತಕ್ಷಣ ನಿಮಗೆ ಈ ಚಿತ್ರ ನೆನಪಾಗಬೇಕು. ಇದು ನಿಮಗೆ ಶಂಕು. ಈ ಶಂಕುವಿನ ಘನಫಲ ಪಿ, ಇದಕ್ಕೆ ಸೂತ್ರ ಏನು ಅಂತ ಕೇಳಿದ್ದಾರೆ. ಶಂಕುವಿನ ಘನಫಲವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಸೂತ್ರ ಪಿ ಬರೀತಿರಿಲ್ಲರು 1/3 πr²h. ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ πr²h. ಘನಮಾನಗಳು ಬರಿಬೇಕು. ಘನಫಲ ಐತಿದು ಘನಮಾನಗಳು ಅಂತ ಬರಿಬೇಕು. ಮುಂದಿನ ಪ್ರಶ್ನೆಗೆ ಸಾಗೋಣ. 7 ಸೆಂಟಿಮೀಟರ್ ತ್ರಿಜ್ಯ ಇದೆ. r ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ತ್ರಿಜ್ಯ 7 ಸೆಂಟಿಮೀಟರ್ ಇರ್ತಕ್ಕಂಥ ಗೋಳದ ಘನಫಲವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಗೋಳ, ಈ ರೀತಿ ಏನು ಗೋಳ ಇದೆಯಲ್ಲ, ಈ ಗೋಳದ ತ್ರಿಜ್ಯ ಎಷ್ಟಿದೆ? ಇದು r ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಹಾಗಾದರೆ ಇದರ ಘನಫಲ v ಎಷ್ಟು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಗೋಳದ ಘನಫಲಕ್ಕೆ ಇರ್ತಕ್ಕಂಥ ಸೂತ್ರ ಸ್ಮರಿಸ್ಕೊಳ್ರಿ. ಗೋಳದ ಘನಫಲ v ಹೇಳ್ತೀರಿ? v 4/3 πr² ಅಂದ್ರೆ ತತ್ತ r³ ಮತ್ತು r² ಹೇಳಾಕತ್ತಿರಲ್ಲ, 4/3 πr³. ಇನ್ನು 4/3 ಹಂಗೆ ಇರಲಿ. ಪೈ ಅಂದರೆ 22/7 ಹಾಕ್ರಿ ಇಂಟು r³. r ಬೆಲೆ ಎಷ್ಟಿದೆ? 7 ಇದೆ. 7ಅನ್ನು 3 ಸಲ ಗುಣಾಕಾರ ಮಾಡಿರಿ. 7 ಗುಂಡ್ಲೆ 7 ಗುಂಡ್ಲೆ 7. ಈ 7 ಹೊಡೆದು ಹಾಕ್ರಿ. ಉಳಿತೈತೆ ಎಷ್ಟು ನೋಡಿರಿ? 4 2 8, 4 2 8 88, 7 49. ಬಾಗಿಲೆ ಎಷ್ಟು ಅಂತಂದ್ರೆ 3. 88 ಮತ್ತು 49 ಗುಣಿಸ್ರಿ. 88 ಇಂಟು 49 ಮಾಡಿದರೆ 4312 ಬರ್ತದೆ. 4312ಕ್ಕೆ ನೀವು 3 ಭಾಗಿಸ್ರಿ. 4312 ಡಿವೈಡೆಡ್ ಬೈ 3 ಮಾಡಿದರೆ 1437.3 ಬರ್ತದೆ. 1437.33. ಇದು ಸೆಂಟಿಮೀಟರ್ದಾಗ ಐತಿ. ಘನಫಲವನ್ನು ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಬರೀಬೇಕು. ಇದು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಗೋಳದ ಘನಫಲ ಆಯಿತು. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. 10 ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಒಂದು ಸಿಲಿಂಡರ್ ಅದ. ಇದು ಎತ್ತರ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಅದರ ಮೇಲೆ ಪಾದವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಅರ್ಧ ಗೋಳವನ್ನು ಜೋಡಿಸಿದ ಒಂದು ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಿದಂತೆ ತೋರಿಸಲಾಗಿದೆ. ಇಲ್ಲಿ ಡೈಗ್ರಾಮ್ ಸ್ವಲ್ಪ ತಪ್ಪೈತಿ, ಇದನ್ನು ಸರಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡೈಗ್ರಾಮ್ ಏನು ಬದ ಅಂದ್ರೆ 10 ಸೆಂಟಿಮೀಟರ್ ಐತಿ. ಇದು ಕರೆಕ್ಟ್ ಐತಿ ಡೈಗ್ರಾಮ. ಇದ್ರೊಳಗೆ ಮೇಲೆ ಏನಾಯ್ತು ಅಂದ್ರೆ ಒಂದು ಅರ್ಧ ಗೋಳಾಕೃತಿಯ ಆಟಿಕೆ, ಅರ್ಧ ಗೋಳವನ್ನು ಜೋಡಿಸಿದ ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಇದ್ರ ಮೇಲೆ ಹಿಂಗೆ ಅರ್ಧ ಗೋಳ ಐತಿ. ಇದು ಅರ್ಧ ಗೋಳ ಮೇಲ್ಗಡೆ, ಮೇಲಿನ ಭಾಗ ಏನೈತಿದು ಅರ್ಧ ಗೋಳಾಕಾರದಾಗ ಐತಿ. ಹಿಂಗಿರ್ಬೇಕಾದ್ರೆ ಸಿಲಿಂಡರ್ನ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಐತಿ. ಆದರೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಈ ಆಟಿಕೆಯ ಘನಫಲ ಮ್ಯಾಲೆ ಅರ್ಧ ಗೋಳ ಐತಿ, ಕೆಳಗೇನೈತಿ ಸಿಲಿಂಡರ್. ನಾವು ಆಟಿಕೆಯ ಘನಫಲ ಏನು ಬರ್ಕೋಬೇಕು? ಆಟಿಕೆಯ ಘನಫಲ ನೇರವಾಗಿ 2 ಭಾಗ, ಇಲ್ಲಿ 2 ಘನಫಲಗಳನ್ನು ಲೆಕ್ಕಾಚಾರ ಮಾಡ್ಕೋಬೇಕು. ಒಂದು ಈ ಸಿಲಿಂಡರ್ನ ಘನಫಲ, ಹೌದಾ? ಎರಡನೇದು ಅರ್ಧಗೋಳದ ಘನಫಲ. ಸಿಲಿಂಡರಿನ ಘನಫಲ ಅಧಿಕ ಅರ್ಧಗೋಳದ ಘನಫಲ. ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಅಂತ ಬರೀರಿ. ಇಷ್ಟಾದ್ಮೇಲೆ ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಸ್ಮರಿಸ್ಕೊಡ್ರಿ. πr²h ಸಿಲಿಂಡರ್ನ ಘನಫಲಕ್ಕೆ ಸೂತ್ರ. ಪಾದದ ವಿಸ್ತೀರ್ಣಕ್ಕೆ ಎತ್ತರಲೆ ಗುಣಿಸಿದ್ರೆ ಘನಫಲ ಸಿಗ್ತದೆ ನಿಮ್ಗೆ. ಪಾದದ ವಿಸ್ತೀರ್ಣ πr² ಆಕತಿ, ಎತ್ತರ h ಆಕತಿ. ಅರ್ಧಗೋಳದ ಘನಫಲ 2/3 πr² ಕ್ಯೂಬ್ ಬರೀಬೇಕು. ಎರಡಕ್ಕೂ ತ್ರಿಜ್ಯ ಒಂದೇ ಐತಿ ನೋಡ್ರಿ.
ಅದಕ್ಕೆ ಹೊಂದುವಂಗನ ಮೇಲೆ ಅರ್ಧಗಳು ಜೋಡಿಸಿದಾರೆ ಅಂದ್ರೆ ಇದರ ತ್ರಿಜ್ಯ ಅರ್ಧಗಳದ ತ್ರಿಜ್ಯ ಮತ್ತು ಸಿಲಿಂಡರ್ನ ತ್ರಿಜ್ಯ ಎರಡೂ ಕೂಡ ಏನಕ್ಕವು ಸೇಮ್ ಅಕ್ಕವು. ಅಂದ್ರೆ ಆರ್ ಸಂಕೇತ ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೈ ಮತ್ತು ಆರ್ ಸ್ಕ್ವೇರ್ ಸಾಮಾನ್ಯ ತೆಗೆದು ಪೈ ಆರ್ ಸ್ಕ್ವೇರ್ ಸಾಮಾನ್ಯ ತೆಗೆದು ಇಲ್ಲಿ ಹೆಚ್ಚು ಉಳಿತು, ಇಲ್ಲಿ 2/3 ಉಳಿತು. ಪೈ ಆರ್ ಸ್ಕ್ವೇರ್ ತೆಗೆದ್ರಿ ಪೈ 2/3 ಇಂಟು ಆರ್ ಉಳಿತೈತಿ, 2/3 ಇಂಟು ಆರ್. ಓಕೆ, ಪೈ ಆರ್ ಸ್ಕ್ವೇರ್ ಬಿಟ್ಟಿದ್ದೇನಲ್ಲಿದೆ ಇನ್ನು ಬೆಲೆ ತೊಂಬರಿ 22 ಇಂಟು ಆರ್ ಸ್ಕ್ವೇರ್. ತ್ರಿಜ್ಯ 3.5 ಐತಲ್ಲ, ಅದು 7/2 ಬರೋಣ. 7/2 ಇಂಟು 7/2 ಆರ್ ಸ್ಕ್ವೇರ್ ಅಂದರೆ ಇಂಟು ಬ್ರಕೆಟ್ ಎಚ್ ಪ್ಲಸ್ 2/3 ಆರ್ ಐತಿ. ಎಚ್ದ ಬೆಲೆ ಅಂದರೆ ಅದು ಯಾವುದು ಸಿಲಿಂಡರ್ನ ಎತ್ತರ. ಅದು ಈ ಎಚ್ ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಐತಿ 10 ಐತಿ, ಪ್ಲಸ್ 2/3 ಇಂಟು ಆರ್ ಅಂದರೆ ಎಷ್ಟೈತಿ 7/2 ಅದು. ಆರ್ ಅಂದರೆ 7/2 ತ್ರಿಜ್ಯ 7/2 ಎರಡಕ್ಕೂ ಸೇಮ ಬರ್ತದೆ. ಇನ್ನು ಸುಲಭೀಕರಣ ಮಾಡೋಣ. ಈ 7 ಹೊಡೆದಾಕ್ರಿ 2 1 2 11 11 7 77 / ಎಷ್ಟು 2 8. ಈಗ ನೋಡ್ರಿ ಈ 2 ಮತ್ತು 2 ಹೊಡೆದಾಕ್ರಿ ಪ್ಲಸ್ ಆತಗೋದು 3 10 30 ಪ್ಲಸ್ ಮುಂದೆ ಎಷ್ಟು ಉಳಿತು 7 ಉಳಿತು. ಡಿವೈಡೆಡ್ ಬೈ ಎಷ್ಟು ಬರೀಬೇಕು 3 ಬರೀಬೇಕು. 30 ಪ್ಲಸ್ 7 ಡಿವೈಡೆಡ್ ಬೈ 3 77/2 ಇಂಟು 37/3. 37 ಮತ್ತು 77 ಗುಣಿಸ್ರಿ. 37 ಮತ್ತು 77 ಗುಣಿಸಿದ್ರೆ ನಿಮ್ಗೆ 2849 ಬರ್ತದೆ. 2849 ಡಿವೈಡೆಡ್ ಬೈ 6. 2849 ಡಿವೈಡೆಡ್ ಬೈ 6. 474.83. 474.83 ಘನ ಸೆಂಟಿಮೀಟರ್. ಗಣಫಲ ಯಾವುದಲ್ಲ, ಗಣಫಲ ಯಾವುದಿಲ್ಲ ಇದು. ಆಟಿಕೆಯ ಗಣಫಲವನ್ನು ಕಂಡುಹಿಡಿರಿ ಅಂತ ಹೇಳಿದರು. ಆದ್ದರಿಂದ ಆಟಿಕೆಯ ಗಣಫಲ V = 474.83 ಕ್ಯೂಬಿಕ್ ಸೆಂಟಿಮೀಟರ್. ಅರ್ಥ ಆಯಿತು? ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ತ್ರಿಜ್ಯ R ಮಾನ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಹೇಳಿದರು. ಗೋಳದ ಮೇಲ್ಮೈ ವಿಸ್ತೀರ್ಣ ಎ, ಗೋಳದ ಮೇಲ್ಮೈ ವಿಸ್ತೀರ್ಣ ಗಣಫಲ ಅಲ್ಲ, 4πr². ಚದರ್ಮಾನಗಳು 4πr² ಚದರ್ಮಾನಗಳು. ಸ್ವಲ್ಪ ಡೋರ್ ಹಾಕಿ ಮುಂದಿನ ಪ್ರಶ್ನೆ ನೋಡ್ರಿ. 64 ಘನ ಸೆಂಟಿಮೀಟರ್ ಗಣಫಲವನ್ನು ಹೊಂದಿರುವ ವರ್ಗ ಘನಬಾಹುವಿನ ಅಳತೆ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. 64 ಘನ ಸೆಂಟಿಮೀಟರ್ ಗಣಫಲ P = ಎಷ್ಟೈತಿ 64 ಘನ ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ ವರ್ಗ ಘನಬಾಹುವಿನ ಅಳತೆ ಕಂಡುಹಿಡಿಯಿರಿ. ಈಗ ನಿಮ್ಗೆ ವರ್ಗಘನ, ಆಯತಘನ ಅಲ್ಲ, ವರ್ಗಘನ ಅದ. ಇದರದ 64 ಘನ ಸೆಂಟಿಮೀಟರ್ ಗಣಫಲವನ್ನು ಹೊಂದಿರುವ ವರ್ಗಘನ ಬಾಹುವಿನ ಅಳತೆ ಕಂಡುಹಿಡಿಯಿರಿ. ಇದರದ ಬಾಹುವಿನ ಅಳತೆ ಇದು ಎ ಐತೆ ಅಂತ ಅಂದ್ಕೊಳ್ಳೋಣ. ಇದನ್ನು ನಾವೇನು ಮಾಡಬೇಕಾಗೈತಿ ಕಂಡುಹಿಡಿಬೇಕಾಗೈತಿ. ಇದು ಎಷ್ಟು ಸಂಬಳತ್ತೆ ಕಷ್ಟ ದೊಡ್ಡದು. ಮಾತಾಡ್ಬೇಡ್ರಿ. ನೋಡ್ರಿ, ವರ್ಗಗಣದ ಬಾಹುವಿನ ಅಳತೆ ಕಂಡುಹಿಡಿರಿ ಅಂತ ಹೇಳಿದ್ರು. V = 64 ಕ್ಯೂಬಿಕ್ ಸೆಂಟಿಮೀಟರ್. ಅದರ ಗಣದ ಘನಫಲಕ್ಕೆ ಸೂತ್ರ ಏನು ನಮ್ಗೆ ಬಾಹು ಗುಂಡ್ಲೆ ಬಾಹು ಅಂದರೆ ಎಷ್ಟಿದು A³ = 64 ಆಕತ್ತೆ. ಅಂದರೆ A³ = 4ರ ಗಣ ಹೋದಿಲ್ಲ, 4 4 16 16 4 64 4ರ ಗಣ ಅಂದರೆ A = ಎಷ್ಟಾಯ್ತು 4 ಆಯ್ತು. ವರ್ಗಗಣದ ಬಾಹುವಿನ ಅಳತೆ ಎಷ್ಟು 4 ಸೆಂಟಿಮೀಟರ್ ಆಗ್ತದೆ. A = 4 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ವೃತ್ತಾಕಾರದ ಮೇಲ್ಭಾಗವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ, ಶಂಕು ಇದ್ದದ್ದು ಆವರಿಸೈತಿ, ಒಂದು ಡೇರೆ ಇದೆ. ಸಿಲಿಂಡರ್ನ ಎತ್ತರ ಮತ್ತು ತ್ರಿಜ್ಯವು 2.1 2 2.1 2 ಅಲ್ಲಿ ಮಾರ್ಕು ಮಾಡೈತಿ, ಮೀಟರ್ದಾಗ ಐತಿ. ಶಂಕುವಿನ ಓರೆ ಎತ್ತರ 2.8 ಮೀಟರ್ ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ. ಇಲ್ಲಿ ತಾಡಪತ್ರೆ ವಿಸ್ತೀರ್ಣ ಅಂತಂದ್ರೆ ಏನು?
ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಮತ್ತು ಮ್ಯಾಲೆ ಶಂಕುವಿನ ಆಕಾರದ ಟೆಂಟ್ ಐತೆ ಮ್ಯಾಲೆ ಅದ್ರದ್ದು ಏನು ತೊಗೋಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಎರಡೂ ವಿಸ್ತೀರ್ಣಗಳು ತೊಗೊಂಡು ಅದನ್ನು ಕೂಡಿಸ್ಕೋಬೇಕು. ನಿಮ್ಗೆ ಡೇರೆಯನ್ನು ನಿರ್ಮಿಸಲಿಕ್ಕೆ ಬಳಸ್ತಕ್ಕಂತಹ ತಾಡ್ಪತ್ರೆಯ ವಿಸ್ತೀರ್ಣ ಸಿಗ್ತದೆ ನಿಮಗೆ. ಈಗ ನಮ್ಗೆ ಡೇರೆ ನಿರ್ಮಿಸಲು ಬಳಸಿದ ತಾಡಪತ್ರೆಯ ವಿಸ್ತೀರ್ಣ ಎ ಈಕ್ವಲ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, LSA ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಆಮೇಲೆ ಶಂಕುವಿಗೆ ಸಂಬಂಧಪಟ್ಟಂಗೆ ಏನು ತಗೋಬೇಕು? ಶಂಕುವಿನ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು? 2πr/h. ಶಂಕುವಿನ ಭಾಗದ ಇದಕ್ಕೆ ಅದನ್ನು ಒಮ್ಮೆ ಮಾಡುವ ಬದಲಿ ಪ್ರತ್ಯೇಕ ಮಾಡಿದರೆ ಅನುಕೂಲ ಆಕ್ಕಿತ್ತಾನೆ. ಇಲ್ಲಿ ತೋರು ಮುಂದುವರ್ತಾ ಇದೀವಿ ಹೊರಸಮ. ಶಂಕುವಿನ ಭಾಗದ್ದೇನು? πrl. ಸರಿ, ಇಲ್ಲಿ ಆರ್ ಎರಡಕ್ಕೂ ಸೇಮ್ ಐತಿ. ಅಂದ್ರೆ ನಾವೇನು ತೆಗಿಬೋದು? ಹೊರಗೆ ಪೈ ತೆಗಿಬೋದು, ಆರ್ ತೆಗಿಬೋದು. ಈಕ್ವಲ್ ಟು πr ಇಂಟು ಬ್ರಾಕೆಟ್. ಪೈಯ ಮತ್ತು ಆರ್ ಹೊರಗೆ ತೆಗೆದ ನಂತರ 2h ಉಳಿತು ಮೊದಲನೇ ಭಾಗದಾಗ. ಇಲ್ಲೇ 2h ಉಳಿತು ಪ್ಲಸ್ πr ತೆಗೆದ್ರೆ ಏನು ಉಳಿತೈತೆ ನೋಡ್ರಿ? L ಉಳಿತೈತಿ. ಇನ್ನು ಬೆಲೆ ಹಾಕಿದೆ. ಪೈ ಅಂದರೆ 22 ತ್ರಿಜ್ಯ ಎರಡಕ್ಕೂ ಸಾಮಾನ್ಯ ಐತಿ, 2 ಮೀಟ್ರ್. ಸಿಲಿಂಡರ್ನ ಭಾಗಕ್ಕೂ 2 ಮೀಟ್ರ್ ತ್ರಿಜ್ಯ, ಶಂಕುವಿನ ಭಾಗಕ್ಕೂ ಕೂಡ ಏನು 2 ಮೀಟ್ರ್ ಐತಿ. 2 ಇಂಟು ಎತ್ತರ, ಸಿಲಿಂಡರ್ನ ಎತ್ತರ 2.1 ಅದ. 2 ಇಂಟು 2.1 ಮೀಟರ್ ಪ್ಲಸ್ ಓರೆ ಎತ್ತರ ಎಷ್ಟೈತಿ? 2.8 ಐತಿ. ಶಂಕುವಿನ ಓರೆ ಎತ್ತರ 2.8 ಮೀಟರ್. ಸರಿ, ಇದನ್ನು ಸುಲಭೀಕರಣ ಮಾಡ್ಕೊಳ್ಳೋಣ. 44 ಆಗ್ತದೆ. 2 1 2, 2 2 4, 4.2 ಪ್ಲಸ್ 2.8 ಇವೆರಡು ಕೂಡಿಸ್ರಿ. 4 2 8 8 1 9 ಆಗತ್ತಲ್ಲ. ಅದು 4.8 2.8 ಕೂಡಿಸಿರ 4.2 ಮತ್ತು 2.8 ಕೂಡಿಸಿದ್ರೆ 8 2 10 7 ಆಗ್ತದೆ. 44 ಡಿವೈಡೆಡ್ ಬೈ 7 ಇಂಟು 7 ಆಯ್ತು. 7 ಹೊಡೆದಾಕ್ರಿ ಉಳಿತೈತಿ ನೋಡ್ರಿ. 44 ಉಳಿತು. ಚದರ್ ಮೀಟರ್, ಸೆಂಟಿಮೀಟರ್ ಅಲ್ಲ. ದತ್ತಾಂಶಗಳೆಲ್ಲ ಮೀಟರ್ದಾಗ ಅದಾವ, ಯಾವುವು ಸೆಂಟಿಮೀಟರ್ದಾಗಿಲ್ಲ. ಎಲ್ಲ ದತ್ತಾಂಶಗಳು ಮೀಟರ್ದಾಗ ಅದಾವ. ಅಂದರೆ ಇಲ್ಲಿ ಸೆಂಟಿಮೀಟರ್, ಚದರ ಸೆಂಟಿಮೀಟರ್ ಬರಿಬಾರ್ದು, ಚದರ ಮೀಟರ್ ಬರಿಬೇಕು. ಇದು ವಿಸ್ತೀರ್ಣ. ಇದು ಎ. ಅಲ್ಲಿ ತಾಡ್ಪತ್ರೆಯನ್ನು ಬಳಕೆ ಮಾಡ್ಬೇಕಾಗಿಲ್ಲ, ಅದನ್ನು ತಯಾರು ಮಾಡ್ಬೇಕಂದ್ರೆ ಆ ತಾಡ್ಪತ್ರೆ ವಿಸ್ತೀರ್ಣ ಎಷ್ಟಾಗತ್ತೆ? 44 ಚದರ ಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ. ಆರ್ ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳ ಅದರ ವಿಸ್ತೀರ್ಣ ಕೇಳಿದ 4πr² ಚದರಮಾನಗಳು. ಇದು ಎಲ್ಲೈತೆ ನಮ್ಗೆ? ಆಪ್ಷನ್ ಡಿನಾಗ ಐತದಿಲ್ಲ? ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಒಂದು ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಹೇಳಿದ್ರು. ಆರ್ ಯಾವ್ದ? ತ್ರಿಜ್ಯಕ್ಕೆ ನೋಟೇಷನ್ ಐತಿ, ಎಲ್ಲ ಓರೆ ಎತ್ತರಕ್ಕೆ ಐತಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ LSA πrl ಚದರಮಾನಗಳು. πrl ಚದರಮಾನಗಳು ಅನ್ನೋದನ್ನು ಸ್ಮರಿಸ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ. ಒಂದು ನೇರ ವೃತ್ತಿಯ ಘನ ಸಿಲಿಂಡರ್ನ ಘನಫಲವು, ಘನ ಸಿಲಿಂಡರ್ ಅದ, ಒಂದು ಘನ ಸಿಲಿಂಡರ್ ಅದ. ಈ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ, ಇದ್ರ ವಿ ಕೊಟ್ಟಿದ್ದಾರೆ. ಎಷ್ಟಿದೆ? 2156 ಕ್ಯೂಬಿಕ್ ಸೆಂಟಿಮೀಟರ್. ವಿ ಈಕ್ವಲ್ ಟು 2156 ಕ್ಯೂಬಿಕ್ ಸೆಂಟಿಮೀಟರ್. ಆಮೇಲೆ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್. ಇದರ ಎತ್ತರ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ಎತ್ತರ ಎಚ್ ಈಕ್ವಲ್ ಟು ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಆದರೆ ಅದರ
ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇದರದ LSA ಕೇಳಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಕ್ಕೆ ಸೂತ್ರ ಏನು ನಿಮ್ಗೆ? 2πRh. ನೆನಪು ಮಾಡ್ಕೋರಿ, ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ 2πRh. ನಮಗೆ H ಗೊತ್ತಿದೆ, ಪೈ ಬೆಲೆ ಗೊತ್ತಿದೆ, ಹಾಕ್ತೀರಿ. ಆರ್ ಏನ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶದೊಳಗೆ ಐತೆ ನೋಡ್ರಿ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಈ ಆರನ್ನು ಹೆಂಗೆ ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಘನಫಲ ಕೊಟ್ಟಿದಾರಲ್ಲ, ಈ ಸೂತ್ರ ಹಾಕಿ ಆರು ತಗೋಬೇಕು. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr² H. ಈ ಸೂತ್ರ ಹಾಕ್ರಿ, 2156 ಬರೀರಿ. πr² H = 2156. ಪೈ ಬೆಲೆ 22 ತ್ರಿಜ್ಯದ ಬೆಲೆ r² ಗೊತ್ತಿಲ್ಲಲ್ಲ, ಅದು ನಂಗೆ ಎರಡೂ. H ಗೊತ್ತೈತೆ 14 = 2156 ಆಕತ್ತೆ. 7 1 7 2. ಈಗ 22 ಮತ್ತು 2 ಆ ಕಡೆ ಕಳಿಸೋಣ. r² = 2156 / 22 × 2. ಮೊದಲು 2 ಹೊಡೀರಿ. 2 1 2 1 2 0 ಕೊಡ್ತೀರಿ. 2 7 14, 1 ಉಳಿತು 16 ಆಯ್ತು. 2 8 16. ನೆಕ್ಸ್ಟ್ 11 ಹೋಗ್ತಿರ್ಬೇಕು ನೋಡ್ರಿ. 11 2 22, 11 9 99, 8 ಉಳಿತು. 11 8 88, 2 1 2 4 8, 2 9 18. r² = 49 ಅಂದರೆ r = √49 ಅಂದರೆ 8 ಸೆಂಟಿಮೀಟ್ರ್ ಬಂತು. 7 ಸೆಂಟಿಮೀಟ್ರ್ ಬಂತು ಇಲ್ಲ? ತ್ರಿಜ್ಯ ಎಷ್ಟಾಯ್ತು ನಿಮ್ಗೆ? 7 ಸೆಂಟಿಮೀಟ್ರ್. ಈಗೇನು ಕಂಡುಹಿಡಿಬೇಕಾಗೈತಿ? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗೈತಿ. ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ = ಏನು ಸೂತ್ರ? 2πRh ಅಲ್ಲ? ಸಿಲಿಂಡರ್ ವಕ್ರನ ಮೇಲ್ಮೈ ವಿಸ್ತೀರ್ಣ 2 × 22/7 ಇಂಟು ತ್ರಿಜ್ಯ ಎಷ್ಟು ಅಂತ ಗೊತ್ತು ಮಾಡ್ಕೊಂಡಿದ್ರಿ. ಈಗ ತಾನೆ 7 ಅಂತ ಗೊತ್ತು ಮಾಡ್ಕೊಂಡಿದ್ರಿ. ಎತ್ತರ 14 ಐತಿ. ಹಾಕ್ರಿ 14. 7 ಹೊಡೆದಾಕ 44 ಗುಂಡ್ಲೆ 14 ಗುಣಿಸಿರೋದು ನಾವು. 44ಕ್ಕೆ 14 ಗುಣಿಸಿರಿ. 44 × 14. 44 × 14 ಅಲ್ಲ, ಎಷ್ಟು ಬಂತು? 616. 616 ಏನು ಬರೀತೀರಿ ಯೂನಿಟ್? ವಿಸ್ತೀರ್ಣ ಐತ್ಲ ಅದು ಸೆಂಟಿಮೀಟರ್ದಾಗ ಅಳತೆ ಅದಾವೆ ಅಂದರೆ ಚದರ ಸೆಂಟಿಮೀಟರ್ ಬರೀಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಲ್ಯಾಟರಲ್ ಸರ್ಫೇಸ್ ಏರಿಯಾ 616 ಚದರ ಸೆಂಟಿಮೀಟರ್. ಅರ್ಥ ಮಾಡ್ಕೊಂಡ್ರಿ? ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ತ್ರಿಜ್ಯ r ಮಾನ ಆಗಿರತಕ್ಕಂಥ ಗೋಳದ ಘನಫಲ ಕೇಳ್ತಾರೆ. ಗೋಳದ ಘನಫಲ V = ಏನು ಸೂತ್ರ? 4/3πr³ ಅಲ್ಲ? C ನೋ D? C ಉತ್ತರ ಹಾಕತ್ಲ. 4/3πr³ ಘನಮಾನಗಳು ಬರಿಬೇಕು. ಸುಮ್ಮನೆ ಕೊಡೋದಲ್ಲ, ರಿಪೀಟ್ ಆದರೂ ಬರಿಬೇಕು. ಅದನ್ನ ಬರೆಯೋದ್ರಿಂದ ಐಡಿಯಾ ಬರ್ತದೆ. ರಿಪೀಟೇಷನ್ ಎಷ್ಟಾಗ್ತದಲ್ಲ ಅಷ್ಟು ಪರೀಕ್ಷೆಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗ್ತೈತೆ ನಿಮ್ದು. ಮುಂದಿನ ಪ್ರಶ್ನೆ ನೋಡಿ. ಪಾದದ ತ್ರಿಜ್ಯ 18 ಸೆಂಟಿಮೀಟರ್. ಪಾದದ ತ್ರಿಜ್ಯ ಎಷ್ಟಿದೆ? 18 ಸೆಂಟಿಮೀಟರ್ ಇದೆ. ಮತ್ತು ಎತ್ತರ 32 ಸೆಂಟಿಮೀಟರ್ ಇರತಕ್ಕಂಥ ಒಂದು ಸಿಲಿಂಡರ್ ಆಕಾರದ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಮರಳನ್ನು ತುಂಬಿದ್ದಾರೆ. ಅದನ್ನೇನು ಮಾಡಿದ್ದಾರೆ? ನೆಲದ ಮೇಲೆ ಸುರಿದಿದ್ದಾರೆ. ಸುರೇನ ಅದೇನಾಗೈತಿ? ಶಂಕುವಿನ ಆಕಾರ ತೊಗೊಂಡೈತಿ. ಆ ಶಂಕುವಿನ ಆಕಾರದ ರಾಶಿ ಎತ್ತರ 24 ಸೆಂಟಿಮೀಟರ್ ಆದಾಗ ಶಂಕುವಿನ ಆಕಾರದ ಮರಳಿನ ರಾಶಿಯ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸರಿ, ಇಲ್ಲ ಒಂದು ಸ್ವಲ್ಪ ಪ್ರಶ್ನೆ ಲೆಂಗ್ದಿ ಇದ್ದಿದೆ. ಲೆಂಗ್ದಿ ಅಂದರೆ ಏನಂತಲ್ಲ, ಅಂಥ ಪರಿ ಇಲ್ಲ. ಇಲ್ಲಿ ನೋಡ್ರಿ, ಸಿಲಿಂಡರ್ ಆಕಾರದ ಒಂದು ಪಾತ್ರೆ ಐತಿ. ಇದ್ರಾಗ ಸಂಪೂರ್ಣವಾಗಿ ಏನು ತುಂಬಿದಾರ? ಮರಳನ್ನು ತುಂಬಿದ್ದಾರೆ.
ಪಾದದ ತ್ರಿಜ್ಯ 18 ಸೆಂಟಿಮೀಟರ್. ಇದನ್ನು R1 ಅನ್ನೋಣ, 18 ಸೆಂಟಿಮೀಟರ್. ಆಮೇಲೆ ಎತ್ತರ 32 ಸೆಂಟಿಮೀಟರ್ ಐತಿ. ಇದ್ರದ್ದು ಎತ್ತರ ಎಷ್ಟೈತಿ? 32 ಸೆಂಟಿಮೀಟರ್ ಇದೆ. ನೋಡ್ರಿ, ದಯವಿಟ್ಟು ಲಕ್ಷ ಕೊಡ್ರಿ. 18 ಸೆಂಟಿಮೀಟರ್ ಏನೋ ತ್ರಿಜ್ಯ ಅದ, ಎತ್ತರ ಎಷ್ಟೈತಿ? 32 ಸೆಂಟಿಮೀಟರ್ ಐತಿ. 32 ಸೆಂಟಿಮೀಟರ್. ಇದನ್ನ H1 ಅನ್ನೋ, ಹೈಟ್ ಇದ್ರದ್ದು ಏನಿಲ್ಲ H1 ತೊಗೊಳ್ಳೋಣ. ಮರಳನ್ನು ತುಂಬಿದ್ದಾರೆ, ನೆಲದ ಮೇಲೆ ಸುರಿದಿದ್ದಾರೆ. ಹಿಂಗೆ ಇದನ್ನ ಸುರಿದಿದ್ದಾರೆ ನೆಲದ ಮೇಲೆ ಸುರಿದ ನಂತರ ಹಿಂಗೆ ರಾಶಿ ಉಂಟಾಗೈತಿ. ಅದು ಯಾವ ಆಕಾರದಾಗ ಉಂಟಾಗೈತಿ? ಶಂಕುವಿನ ಆಕಾರದಾಗ ಮರಳಿನ ರಾಶಿ ಉಂಟಾಗೈತಿ. ಶಂಕುವಿನ ಆಕಾರದ ರಾಶಿ ಎತ್ತರ 24 ಸೆಂಟಿಮೀಟರ್. ಇದ್ರ ಎತ್ತರ ಏನೈತಿಲ್ಲ, ಈ ಎತ್ತರ H2 ಅನ್ನೋಣ. ಇದು 24 ಸೆಂಟಿಮೀಟರ್ ಇದೆ. ಹಾಂ, ಆದಾಗ ಶಂಕುವಿನ ಆಕಾರದ ಮರಳಿನ ರಾಶಿಯ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರ. ಪಾದದ ತ್ರಿಜ್ಯ ಇದನ್ನ R2 ತಗೋರಿ, ಮತ್ತು ಓರೆ ಎತ್ತರ ಇದನ್ನ L ತಗೋರಿ. ಇದನ್ನು ನಾವೇನು ಮಾಡ್ಬೇಕಾಗೈತಿ? ಕಂಡುಹಿಡಿಬೇಕಾಗೈತಿ. ಇದ್ರಾಗೇನು ಮರಳು ಎತ್ತಿ ಹಿಂಗೆ ಕೆಳಗೆ ಸುರುಳಿದಾವ ನೋಡ್ರಿ. ಇದರ ಘನಫಲ P1 ತಗೊಳ್ಳೋಣ. ಯಾವುದು? ಸಿಲಿಂಡರ್ನ ಘನಫಲ. ಇದ್ರದ್ದು ಘನಫಲ ನೀವು V1 ತೊಗೊಂಡ್ರಿ, ಇದ್ರ ಘನಫಲ V2 ತೊಗೊಂಡ್ರೆ ತಿಳ್ಕೊಡ್ರಿ. ಇವೆರಡೂ ಘನಫಲಗಳು ಬದಲಾಗಂಗಿಲ್ಲ. ಕಂಟೈನರ್ ಅದ್ರದ್ದು ಸ್ಥಾನಪಲ್ಲಟ ಆಗೈತೆ ಅಷ್ಟೇ, ಜಾಗ ಬದಲಾಗೈತೆ. ನೀವು ಈ ಸಿಲಿಂಡರ್ನ ಘನಫಲ ಮತ್ತು ಆ ಶಂಕುವಿನ ಆಕಾರದ ಮರಳಿನ ರಾಶಿಯ ಘನಫಲ, ಎರಡೂ ಘನಫಲಗಳು ಏನಾಗಬೇಕು? ಸಮ ಆಗಿರಬೇಕು. ಈ ಮಾಹಿತಿಯನ್ನು ತಲೆಯಲ್ಲಿ ತಗೋರಿ. ನೋಡಿ, ಸಿಲಿಂಡರಿನ ಘನಫಲ ನಾನು ಪ್ರತ್ಯೇಕವಾಗಿ ನಾನು ವ್ಯಾಲ್ಯೂ ಬರೆಯಂಗಿಲ್ಲ, ಡಯಾಗ್ರಾಮು ನೀವು ತೆಗೆದು ಬರ್ಕೋರಿ, ಅದ್ರಲ್ಲಿ ಇನಫ್ ಸಾಕು. ಸಿಲಿಂಡರ್ನ ಘನಫಲ ಯಾವುದಕ್ಕೆ ಸರಿ ಹೋಗ್ಬೇಕು? ಶಂಕುವಿನ ಘನಫಲಕ್ಕೆ ಸರಿ ಹೋಗ್ಬೇಕು. ಇಲ್ಲಿ ಶಂಕುವಿನ ಘನಫಲ ಇದಕ್ಕೆ ಸರಿ ಆಗ್ತದ ಅನ್ನೋದನ್ನು ತಿಳ್ಕೊಬೇಕು ನೀವು. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಹೇಳ್ರಿ. πr²h, πr1² H1 ಬರಬೇಕು. ಆ ಕಡೆ π1/3 πr2² H2 ಪೈ ಹೊಡೆದಾಕ್ರೆ ಎರಡು ಕಡೆ. R1 ಇದ್ರ ತ್ರಿಜ್ಯ ಗೊತ್ತೈತೆ ನಮ್ಗೆ, 18 × 18. H1 ಎತ್ತರ 32 ಐತಿ, 1/3. ಇದ್ರ ತ್ರಿಜ್ಯ ಗೊತ್ತಿಲ್ಲ, R2 ಹಂಗೆ ಹೇಳಿ. H2 ಗೊತ್ತೈತಿ, 24 ಆಗ 3 1 3 8 ಆ 8 ಈ ಕಡೆ ತೊಗೊಂಬರ್ರಿ. 18 × 18 × 32 ಬಾಗ್ಲೆ ಎಷ್ಟು? 8 ಈಕ್ವಲ್ ಟು ಎಷ್ಟು ಅಂದ್ರೆ R2 ಅದು. 8 1 8 4 ಇವಷ್ಟು ಗುಣಿಸ್ರಿ, ನಂಗೆ R2 ಸಿಗ್ತದೆ. ನೀವು R2² ಅಲ್ಲ ಇದು, R2² ಗುಣಾಕಾರ ಮಾಡೋದು ಬೇಡ್ತಾಳೆ, ಪೂರ್ಣ ವರ್ಗ ಇಡಬೇಕಲ್ಲ. R2² 18 18 ಐತೆ, ಅದು ಹಿಂಗೆ ಬಡ್ ನಾವು ಬರೀ ನಾವು 9 × 2 ಮತ್ತು 9 × 2 ಇಡ್ರಿ, ಇಂಟು 4 ಐತ್ಲೆ 4 ಇಡ್ರಿ, ಇಲ್ಲಿ 4 ಐತ್ಲೆ 4 ಇಡ್ರಿ. ಅಂದ್ರೆ R2 = ವರ್ಗಮೂಲ 9 × 9 ಜೋಡಿ ಮಾಡಿರಿ. 2 2 4 4 × 4 ಜೋಡಿ ಮಾಡಿರಿ. ಸಮ ಅಪವರ್ತನಗಳ ಗುಣಲಬ್ಧ, ಇಲ್ಲೊಂದು ಜೋಡಿ ಐತಿ, ಇಲ್ಲೊಂದು ಜೋಡಿ ಐತಿ. ಇದ್ರ ಮೂಲ 9 ಆಯ್ತು, ಇದ್ರ ಮೂಲ ಎಷ್ಟು ಆಯ್ತು? 4 ಆಯ್ತು. 4ರ ವರ್ಗಮೂಲದ ಬೇಡ್ರಿ. ಸಮ ಅಪವರ್ತನಗಳ ಜೋಡಿ ಐತದ ಅಂದ್ರೆ 9 4 ಎಷ್ಟು ಆಯ್ತು ನೋಡ್ರಿ? 36 ಆಯ್ತು. ಅಂದ್ರೆ R2 = ಎಷ್ಟು ಬಂತು ನಿಮ್ಗೆ? 36 ಸೆಂಟಿಮೀಟ್ರ್ ಆಯ್ತು. ತ್ರಿಜ್ಯ R2 36 ಸೆಂಟಿಮೀಟ್ರ್ ಆಯ್ತು. ಇನ್ನೇನು ಬೇಕಾಗೈತೆ ನಿಮ್ಗೆ? ಓರೆ ಎತ್ತರ ಬೇಕಾಗೈತೆ. ಓರೆ ಎತ್ತರ ನಿಮ್ಗೆ L = ಸೂತ್ರ ಏನದ? ಇಲ್ಲಿ ನೋಡ್ರಿ, ಇದು R2 ಐತಿ, ಇದು H2 ಐತಿ. L² = R2² + H². ಈಗ L² = ಶಂಕುವಿನ ಭಾಗದ ತ್ರಿಜ್ಯದ ವರ್ಗ ಆಮೇಲೆ ಎತ್ತರದ ವರ್ಗ H2², R2² + H2². ಅದು ಆ್ಯಕ್ಚುಲಿ L² = R² + H² ಐತಿ. ಆದರೆ ಇಲ್ಲಿ ಸಂಕೇತಗಳಿಗೆ ಸಂಬಂಧಪಟ್ಟಂಗೆ ಹೊಂದುವಂಗೆ ತೊಗೊಂಡಿದ್ದೀನಿ. 36 ಐತಿ, ಇದ್ರ ವರ್ಗ ಮಾಡಿರಿ. H2 ಅಂದರೆ 24 ಐತಿ. H2 ಎಷ್ಟೈತಿ? 24 ಐತಿ. ಇದ್ರ ವರ್ಗ ಮಾಡಿ 36 ವರ್ಗ ಹೇಳ್ರಿ. 36 1296 ಇದು 576. 1296 ಇದು 576. ಎರಡು ಕೂಡಿಸ್ರಿ, L2 = ಸಿಗ್ತೈತೆ ನಮಗೆ. ಸಾರಿ, L² =
ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಕೂಡಿಸ್ರೆ ಎಷ್ಟು ಬರುತ್ತೆ ಹೇಳಿ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೂಡಿಸ್ಲಿಲ್ಲ 1872 1872 ಅಲ್ಲ 1872. ಇದರಿಂದ ವರ್ಗಮೂಲ ತಗೋಬೇಕು. ಎಲ್ ಈಕ್ವಲ್ ಟು ವರ್ಗಮೂಲ 1872. ನೀವು 1872 ಅಪವರ್ತನಗಳನ್ನ ತಗೋರಿ, ಮೂಲ ತೆಗಿರಿ, ಅದು 12 ವರ್ಗಮೂಲ 13 ಬರ್ತದೆ. 12 ವರ್ಗಮೂಲ 13. ಎಲ್ ಈಕ್ವಲ್ ಟು 12√13 ಸೆಂಟಿಮೀಟರ್ದಾಗ ಬರೀಬೇಕು. ದತ್ತಾಂಶಗಳೆಲ್ಲ ಸೆಂಟಿಮೀಟರ್ದಾಗ ಅದಾವ. 12 ವರ್ಗಮೂಲ 13. ಏನಿಲ್ಲ 1872 ಏನು ಮಾಡ್ರಿ ಹಿಂಗೆ ಬರ್ದ ಎರಡರಲ್ಲೇ ಮೊದಲು ಹಚ್ಕೋರಿ, ಹಿಂಗೆ ಮುಂದುವರ್ಸ್ರಿ. ನಿಮಗೆ 13 ಲಾಸ್ಟ್ ಉಳಿತೈತಿ, ಅಲ್ಲಿ ಅದು ಗೊತ್ತಾಗ್ತೈತಿ. ಸಮಾಪವರ್ತನಗಳು ಗುಂಡದ್ದು ಜೋಡಿ ಅದನ್ನ ಹೊರ ತಗೊಳ್ಳೋದು. ಅಪವರ್ತನ ಕ್ರಮದಿಂದ ವರ್ಗಮೂಲ ತಕ್ಕೋರಿ. ಇಷ್ಟ ಆಯ್ತು. ಅದನ್ನು ಮಾಡ್ಕೊತ ಕೂತ್ರೆ ಟೈಮ್ ಹೋಗ್ತದೆ, ಇಲ್ಲಿ ಬೇಡ ಆಯ್ತು. ಮಾತಾಡ್ಬೇಡ. ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಿದಂತೆ ಮಾಡಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ 21 ಸೆಂಟಿಮೀಟರ್, ಆಟಿಕೆಯ ಒಟ್ಟು ಎತ್ತರ 49 ಸೆಂಟಿಮೀಟರ್ ಆದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಡೈಗ್ರಾಮ್ ಹೆಂಗೈತೆ ಅಂತ ಇಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡ್ರಿ. ಇಲ್ಲಿ ತಳಭಾಗದೊಳಗೆ ಏನಂದ್ರೆ ಒಂದು ಅರ್ಧಗೋಳ ಅದ, ಈ ರೀತಿ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕು. ಇದ್ರ ಮೇಲೆ ಏನು ಕೂಡಿಸಿದಾರೆ, ಹಿಂಗೆ ಶಂಕು ಕೂಡಿಸಿದಾರ. ಒಂದು ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಮಾಡಿದೆ. ಅವೆರಡು ವೃತ್ತಾಕಾರದ ಪಾದದ ತ್ರಿಜ್ಯ 21 ಸೆಂಟಿಮೀಟರ್. ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟೈತಿ, 21 ಸೆಂಟಿಮೀಟರ್ ಐತಿ. ಒಟ್ಟು ಎತ್ತರ 49 ಸೆಂಟಿಮೀಟರ್. ಆಟಿಕೆಯ ಒಟ್ಟು ಎತ್ತರ ಎಷ್ಟಿದೆ, 49 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ. ಸರಿ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮ್ಗೆ ಎರಡು ವಿಸ್ತೀರ್ಣಗಳನ್ನು ಕಂಡುಹಿಡಿಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr_l, ಓರೆ ಎತ್ತರ ಇಲ್ಲಿ ಓರೆ ಎತ್ತರ ತಗೋಬೇಕು, ಹೌದಾ? ಆಮೇಲೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅವೆರಡೂ ಕೂಡ್ಸ್ಕೊಂಡ್ರೆ ಆಗ್ತದೆ. ಈಗ ನೋಡ್ರಿ, ಒಂದು ಲೆಕ್ಕಾಚಾರ ಮಾಡೋಣ ನಾವು. ಇದೇನಾಯ್ತಲ್ಲ, ಯಾವುದಿದು ಅರ್ಧಗೋಳದ ತ್ರಿಜ್ಯ, ಇದು ಕೆಳಗಡೆ ಇದು ನೋಡ್ರಿ, ಎರಡಕ್ಕೂ ಒಂದು ಸೇಮ್ ತ್ರಿಜ್ಯ ಇದೆ. ಈ ಉದ್ದ ಎಷ್ಟಾಕತಿ, 21 ಸೆಂಟಿಮೀಟರ್ ಆಕೈತಿ. ಈಗ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಲೆಕ್ಕಾಚಾರ ಮಾಡ್ಕೋತೀನಿ ನೋಡ್ರಿ. ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಅರ್ಧಗೋಳ ಅನ್ನೋಕ್ಕಿಂತ ನಾನೇನು ಮಾಡ್ಬೇಕಾಗಿತ್ತು, ನನಗೆ ಓರೆ ಎತ್ತರ ಬೇಕಾಗಿತ್ತಲ್ಲ, ಅರ್ಧಗೋಳ ಬೇಡ. ನೋಡಿ, ಶಂಕುವಿನ ಎತ್ತರ ಎದಕ್ಕೆ ಸಮ ಆಗಬೇಕು, ಟೋಟಲ್ 49 ಎಷ್ಟು ಕಳಿತೀರಿ, 21 ಕಳಿತೀರಿ. 9 1 ಹೋದ್ರೆ 8, 4 2 ಹೋದ್ರೆ 2, 28 ಸೆಂಟಿಮೀಟರ್ ಆಯ್ತು ಇಲ್ಲ? ಏನು 28 ಸೆಂಟಿಮೀಟರ್ ಆಯ್ತು? ಶಂಕುವಿನ ಎತ್ತರ H ಇಸ್ ಈಕ್ವಲ್ ಟು 28 ಸೆಂಟಿಮೀಟರ್ ಆಯ್ತು. ಈ H ಗೊತ್ತಾಯ್ತು ನಮಗೀಗ, ಇದು ತ್ರಿಜ್ಯ ಗೊತ್ತೈತಿ. ಈ ಓರೆ ಎತ್ತರ ತೆಗೆದು L ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. L ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಸೂತ್ರ, R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. R ಅಂದ್ರೆ ಎಷ್ಟೈತಿ, 21 ಐತಿ. 21 ವರ್ಗ ಪ್ಲಸ್ H ಅಂದ್ರೆ ಎಷ್ಟೈತಿ ನೋಡ್ರಿ, 28 ಐತಿ. 28 ವರ್ಗ 441 ಪ್ಲಸ್ 28 ವರ್ಗ ಎಷ್ಟಾಕೈತಿ, 500 ಇಲ್ಲ 784. ಎರಡು ಕೂಡಿಸಿದ್ರೆ 1225 ಬರ್ತದೆ. 1225 ವರ್ಗಮೂಲ ನೋಡಿದ್ರೆ ನಿಮಗೆ 35 ಬರ್ತಿರ್ಬೇಕು. ಎಸ್, 35 ಸೆಂಟಿಮೀಟರ್.
ಈಕ್ವಲ್ ಟು 35 ಸೆಂಟಿಮೀಟರ್. ಕೇಳಿದ ಪ್ರಶ್ನೆ ಏನೈತೆ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ನೋಡ್ರಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಇದ್ರಾಗ 2 ಭಾಗ ಅದಾವ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ LSA ಮತ್ತು ಅರ್ಧಗೋಳದ LSA ಅದನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? πRL. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? 2πr². ಕರೆಕ್ಟ್, 2πr². ಎರಡಕ್ಕೂ ತ್ರಿಜ್ಯ ಒಂದೇ ಐತಿ. ಸಾಮಾನ್ಯ ತೆಗಿಬೋದು ನೀವು. πr ಸಾಮಾನ್ಯ ತೆಗೀರಿ. ಪೈ ಮತ್ತು ಆರ್ ಸಾಮಾನ್ಯ ತಗೊಂಡ್ರಿ ಅಂದ್ರೆ ಇಲ್ಲಿ ಎಲ್ಲಿ ಉಳಿತೈತಿ? πr ತೆಗೆದೈತಿ, ಅಲ್ಲಿ 2r ಉಳಿತೈತಿ. ಇನ್ನು ಬೆಲೆ ಹಾಕ್ಬಿಡ್ರಿ. 22/7 ಇಂಟು ತ್ರಿಜ್ಯ ಎಷ್ಟೈತಿ? ತ್ರಿಜ್ಯ 21 ಐತಿ. 21 ಅದ. ಓರೆ ಎತ್ತರ 35. ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀರಿ. 2 ಗುಂಡ್ಲೆ 21. 7 1 7 3 3 2 6 3 2 6 66. 35 ಪ್ಲಸ್ 2 1 2 2 2 4 42 ಆಯ್ತು. 66 ಗುಂಡ್ಲೆ 35ಕ್ಕೆ 42 ಕೂಡಿಸ್ರಿ. 5 2 7 3 4 7 77. 77 ಮತ್ತು 66 ಗುಣಿಸ್ರಿ. 77 ಇಂಟು 66 ಗುಣಿಸಿದ್ರೆ 5082 ಬರ್ತದೆ. ನಾನು ನೇರವಾಗಿ ಬರಿತೀನಿ ನೋಡ್ರಿ, ಗುಣಾಕಾರ ಮಾಡಿ ಬರೀರಿ. ನಾನು 5082 ಚದರ ಸೆಂಟಿಮೀಟರ್. ಇದು ನಿಮಗೆ ಆಟಿಕೆಯ ವಿಸ್ತೀರ್ಣ. ಅರ್ಥ ಆಯ್ತಲ್ಲ? ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದೆ ಅಂತ ಹೇಳಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತೆಗೆದ್ರಿ, ಅದರಲ್ಲಿ 2 ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಲೆಕ್ಕಾಚಾರ ಮಾಡಿಕೊಂಡಾಗ ಅದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಕ್ತು. ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸೋಣ.